ಅಲ್ಲ ರೇವಣ್ಣ ಅವರು ರಾಜ್ಯ ರಾಜಕೀಯದಲ್ಲಿ ರೇವಣ್ಣ ಅವರು ಅಂತಂದ್ರೆ ಒಂದು ದೊಡ್ಡ ಶಕ್ತಿ ಅಂತಿದ್ರು. ಅಂತ ಶಕ್ತಿನ ಕುಗ್ಸೋದು ಅಂತದ್ದು ಎಲ್ಲೋ ಅದೆಲ್ಲ ಯಾರ ಕೈಲೂ ಕುಗ್ಸಕ್ಕಾಗಲ್ಲ ರೀ. ದೇವ್ರೊಬ್ಬ ಕುಗ್ಗಿಸ್ಬೇಕು ಹೊರತು ಯಾರು ಅದು ಕಾಲ ಬರುತ್ತೆ ಹೇಳ್ತೀನಿ ಇರ್ಲಿ ಬಿಡಿ. ಯಾಕಂದ್ರೆ ಅದ್ರ ಬಗ್ಗೆ ನಾನು ಇವತ್ತು ಏನು ಹೇಳಲ್ಲ. ರಾಯರ್ ಸನ್ನಿಧಿಗೆ ಹೋಗ್ತಾ ಇದ್ದೀನಿ. ಕಾಲ ಬಂದಾಗ ಸವಿಸ್ತಾರವಾಗಿ ಎಲ್ಲ ಹೇಳ್ತೀನಿ ನಾನು. ಯಾಕೆಂದರೆ ನನ್ನನ್ನು ಯಾರೂ ಕುಗ್ಸೋಕ್ಕಾಗಲ್ಲ. ಏನಾದ್ರು ಕುಗ್ಸೋದಿದ್ರೆ ದೇವರು ಕುಗ್ಗಿಸ್ಬೇಕು, ರಾಜ್ಯದ ಜನತೆ ಕುಗ್ಗಿಸ್ಬೇಕು. ನಾನು ಈ ರಾಜ್ಯದಲ್ಲಿ ನನ್ನ ಕೈಲಿ ಏನಾಗಬೇಕು ನಾನು ಇಂಧನ ಸಚಿವನಾಗೂ ಮಾಡಿದ್ದೀನಿ, ಪಿಡಿಡಿ ಮಂತ್ರಿಯಾಗೂ ಮಾಡಿದ್ದೀನಿ. ನಾನಿದ್ದಂಥ ಕಾಲದಲ್ಲಿ ಇಂಧನ ಇಲಾಖೆ ಯಾವ ಥರ ಇತ್ತು, ರಾಯಚೂರಿಗೆ ಏನು ಮಾಡಿದ್ದೀನಿ, ಮತ್ತು ಅದೇ ರೀತಿ ರಾಜ್ಯದ ಇಂಧನ ಇಲಾಖೆಯಲ್ಲಿ ನಾನು ಒಂದು 4 ವರ್ಷದಲ್ಲಿ ಒಂದು ಬಿಡುಗಾಸು ರೇಟು ಜಾಸ್ತಿ ಮಾಡಲಿಲ್ಲ. ಕರೆಂಟ್ ರೇಟು ಸುಮಾರು ಅವತ್ತಿನ ಕಾಲದಲ್ಲಿ ಏನಿತ್ತು, ಇವತ್ತು ಇಂಧನ ಇಲಾಖೆ ಯಾವ ರೀತಿ ಇದೆ ಅನ್ನೋದನ್ನ ಕೆಲವೇ ದಿನದಲ್ಲಿ ಗೊತ್ತಾಗುತ್ತೆ. ಮತ್ತು ಇವತ್ತು ನಮ್ಮ ಕಾರ್ಯಕರ್ತರ ಜೊತೆ ಮಾತಾಡ ರಾಯಚೂರು ಜಿಲ್ಲೆಯಲ್ಲಿ ಈಗಾಗಲೇ ಕಳೆದ 4-5 ದಿವಸದಿಂದ ಮಳೆಯಾಗಿ ಸುಮಾರು 1 ಲಕ್ಷಕ್ಕೆ ಮಿಗಿಲಾಗಿ ಭತ್ತದ ಬೆಳೆ ನಾಶ ಆಗಿದೆ ಅಂತ ಸರ್ಕಾರ ಕೂಡಲೇ ಅದಕ್ಕೆ ಪರಿಹಾರನ ಘೋಷಣೆ ಮಾಡಬೇಕು. ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ. ಯಾಕೆಂದರೆ ಇವತ್ತು ಯಾರೂ ಭತ್ತ ಬೆಳೆಯೋದಕ್ಕೆ ಅಷ್ಟು ಇಷ್ಟಪಡಲ್ಲ. ಅದರಲ್ಲಿ ಏನೂ ವರ್ಕೌಟ್ ಆಗಲ್ಲ. ಯಾಕೆ ನಾನು ರೈತಾಪಿ ಜೀವನದಿಂದಲೇ ಬಂದಿರೋದು. ನಾನು ಸುಮಾರು ನನಗೂ 45 ಎಕರೆ ಗದ್ದೆ ಇತ್ತು. ಆ ಕಾಲದಲ್ಲಿ ನಾವೆಲ್ಲ ಭತ್ತ ಬೆಳೆಯೋಕ್ಕಾಗ ಸಿಕ್ಕಲ್ಲ, ರೇಟು ಅಂತ ನಾವೆಲ್ಲ ತೆಂಗು ಬೆಳೆಗೆ ಹೋಗಿದ್ವಿ. ಅದರಿಂದ ಏನಿವತ್ತು ಕಳೆದ 4-5 ದಿವಸದಿಂದ ಮಳೆಯಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ. ಸುಮಾರು 1-1.5 ಲಕ್ಷ ಬೆಳೆ ನಾಶ ಆಗಿದೆ ಅನ್ನೋದು ನಮ್ಮ ಕಾರ್ಯಕರ್ತರು ಬೆಳಗ್ಗೆ ನನಗೆ ಗಮನಕ್ಕೆ ತಂದಿದ್ದಾರೆ. ಕೂಡಲೇ ಸರ್ಕಾರ ಅದಕ್ಕೆ ಪರಿಹಾರ ಘೋಷಣೆ ಮಾಡಿ ಆ ರೈತರ ಹಿತ ಕಾಪಾಡಬೇಕು ಅಂತ ಮನವಿ ಮಾಡ್ತೀನಿ. ಮಂತ್ರಾಲಯಕ್ಕೆ ಬಂದಿದ್ದು ನಾನು ಇವತ್ತು ದೇವ್ರ ದರ್ಶನ ಮಾಡಬೇಕಾಯ್ತು, ಬಂದಿದ್ದೀನಿ. ರಾಜ್ಯ ಜನತೆಗೆ ಒಳ್ಳೆಯದಾಗಲಿ ಅಂತ ಹೇಳಿ ಒಳ್ಳೆ ಮಳೆ ಬೆಳೆ ಆಗಿ ನಮ್ಮ ರೈತರು ಸಮೃದ್ಧಿಯಾಗಿದ್ದು ಯಾವುದೇ ಥರ ರೈತರು ಸಂಕಷ್ಟಕ್ಕೆ ಸಿಗಾಕ್ದಂಗೆ ಇರಲಿ ಅಂತ.